ಕಾವೇರಿ ನದಿಯಲ್ಲಿ ಪ್ರವಾಸಿಗರ ಮೇಲೆ ಆನೆಯೊಂದು ಡೆಡ್ಲಿ ಅಟ್ಯಾಕ್ ಮಾಡಿದೆ. ನೀರಿನಲ್ಲಿ ಆಟ ಆಡ್ತಾ ಇದ್ದಂತಹ ವೇಳೆಯೇ ಬಂದು ಕಾಡಾನೆ ಭೀಕರವಾಗಿ ದಾಳಿ ಮಾಡಿರುವಂಥದ್ದು. ರಾಮನಗರದ ಕನಕಪುರ ತಾಲೂಕಿನ ಸಂಗಮ ಅರಣ್ಯದಲ್ಲಿ ಆಗಿರುವಂತಹ ಘಟನೆ. ಸೊ ಕಾವೇರಿ ನದಿಯಲ್ಲಿ ಆಟ ಆಡ್ತಾ ಇದ್ದಂತಹ ಪ್ರವಾಸಿಗರ ಮೇಲೆ ಆನೆಯೊಂದು ಅಟ್ಯಾಕ್ ಮಾಡಿದೆ. ಸಂಗಮ ರಾಮನಗರ ಕನಕಪುರದ ಸಂಗಮದಲ್ಲಿ ಆಗಿರುವಂತಹ ಇನ್ಸಿಡೆಂಟು. ಹಸು ಅಟ್ಟಾಡಿಸಿ ಬಂದು ಪ್ರವಾಸಿಗರ ಮೇಲೆ ಆನೆ ದಾಳಿ ಮಾಡಿದೆ. ನೀರು ಕುಡಿಯಲು ಬಂದ ವೇಳೆ ಒಂಟಿ ಸಲಗ ದಾಳಿ ಮಾಡಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಓರ್ವ ಮಹಿಳೆ ಮೇಲೆ ದಾಳಿ ಮಾಡಿ ಕಾಡಾನೆ ಎಸ್ಕೇಪ್ ಆಗಿದೆ. ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ನೋಡಿ ಎಷ್ಟು ಭಯಾನಕವಾಗಿದೆ. ಓ ಮೈ ಗಾಡ್. ಸ್ನಾನ ಮಾಡ್ತಿದ್ರು ಅದು ಹಂಗತ್ತಲ್ಲ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಪ್ರವೀಣ್, ಸಂಗಮ ತುಂಬ ಜನ ಪ್ರವಾಸಿಗರು ಭೇಟಿ ಕೊಡುವಂತಹ ಒಂದು ಸ್ಥಳ, ಆದರೆ ಅಲ್ಲೇ ಈ ರೀತಿಯಾಗಿ ಆಗಿಬಿಟ್ರೆ ಹೇಗೆ ಅಂತ. ಐ ಥಿಂಕ್ ಇದು ಫಸ್ಟ್ ಇನ್ಸಿಡೆಂಟ್. ಈ ರೀತಿಯಾಗಿ ಆನೆ ಬಂದು ಪ್ರವಾಸಿಗರ ಮೇಲೆ, ಅದು ಈ ಸ್ಥಳದಲ್ಲಿ ಪರ್ಟಿಕ್ಯುಲರ್ಲಿ ಪ್ರವಾಸಿಗರೆಲ್ಲರೂ ಆಟ ಆಡ್ತಾ ಇರ್ತಕ್ಕಂಥ ಸ್ಥಳದಲ್ಲೇ ಬಂದು ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮಾ ಹೇಗೆ ಅಂತ ಪ್ರವೀಣ್? ಖಂಡಿತ ಶಿವಶಂಕರ್, ಏನಂತಂದ್ರೆ ಸಂಗಮ ಹೇಳಿ ಕೇಳಿ ಪ್ರವಾಸಿಗರ ತಾಣ. ಹಾಗೆ ವೀಕೆಂಡ್ ಅಂತ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಸಂಗಮಕ್ಕೆ ಬರುವಂತದ್ದು, ಬಂದು ಅಲ್ಲಿ ಒಂದಷ್ಟು ಕಾಲ ಕಳೆಯುವಂತದ್ದು ಮೊದಲಿಂದನೂ ಕೂಡ ಇರುವಂತದ್ದು. ಅದೇ ರೀತಿ ನಿನ್ನೆ ಕೂಡ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕಾವೇರಿ ನದಿಯಲ್ಲಿ ಆಟವನ್ನ ಆಡ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಒಂಟಿ ಸರ್ಗ ಬಂದು ಒಂದು ದಾಳಿಯನ್ನ ಮಾಡ್ತದೆ. ಏಕಾಏಕಿ ಕಾಡಿನಿಂದ ಏನೋ ಅರಣ್ಯ ಪ್ರದೇಶದಿಂದ ಬಂದಂತ ಸಂಗಮ ಅರಣ್ಯ ಪ್ರದೇಶದಿಂದ ಬಂದಂತ ಕಾಡಾನೆ ಏಕಾಏಕಿ ಅಲ್ಲೇ ಆಟವಾಡ್ತಿದ್ದಂತ ಜನರ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತದೆ. ಆ ಸಂದರ್ಭದಲ್ಲಿ ಓರ್ವ ಮಹಿಳೆಯನ್ನು ಕೂಡ ಒದ್ದು ನೀರಿನಲ್ಲಿ ಆಟ ಆಡ್ತಿದ್ದರಂತವ್ರನ್ನ ಓಡಾಡಿಸುವಂತ ಕೆಲಸ ಕೂಡ ಒಂಟಿ ಸಲಗ ಮಾಡುತ್ತೆ. ಏಕಾಏಕಿ ಆನೆಯನ್ನ ನೋಡಿದಂತ ಅಲ್ಲಿದ್ದಂತ ಪ್ರವಾಸಿಗರು ಎದ್ನೋ ಬಿದ್ನೋ ಅಂತೇಳಿ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾರೆ. ಜೊತೆಗೆ ಅರಣ್ಯ ಪ್ರದೇಶಕ್ಕೆ ಮತ್ತೆ ಅದು ಕಾಡಾನೆ ಏನೋ ನಿಮ್ಮ ಕಾವೇರಿ ನದಿಯನ್ನ ದಾಟ್ಕೊಂಡು ಮತ್ತೆ ಸಂಗಮ ಅರಣ್ಯ ಪ್ರದೇಶಕ್ಕೆ ಹೋಗುವಂಥದ್ದು. ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿರುವಂತದ್ದು ಒಂದ್ ಕಡೆ. ಅದೇ ರೀತಿ ಪ್ರವಾಸಿಗರು ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಕಾಡಾನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಒಂದು ಅನಾಹುತ ಕೂಡ ಆಗ್ತಾ ಇತ್ತು. ಸದ್ಯ ಯಾವುದೇ ರೀತಿಯ ದೊಡ್ಡ ಮಟ್ಟದ ಅನಾಹುತ ಈಗ ತಪ್ಪಿರುವಂತದ್ದು. ಅಲ್ಲಿದ್ದಂತ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅಂದ್ರೆ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತ ಈ ಸಂಗಮ ಅರಣ್ಯ ಪ್ರದೇಶದಲ್ಲಿ ಒಂದಷ್ಟು ಬೇಸಿಕ್ ಮುಂಜಾಗ್ರತಾ ಕ್ರಮವನ್ನ ಅರಣ್ಯಾಧಿಕಾರಿಗಳು ತೆಗೆದುಕೊಳ್ಬೇಕಿತ್ತು. ಯಾಕಂದ್ರೆ ಅರಣ್ಯ ಇಲಾಖೆಯವರು ಕಾಡಾನೆಗಳು ಏನು ಪ್ರವಾಸಿಗರ ಹತ್ರ ಬರದಂತೆ ಅಥವಾ ಆ ಪ್ರದೇಶಕ್ಕೆ ಬರದಂತೆ ನೋಡ್ಕೋಬೇಕಿತ್ತು. ಈ ರೀತಿ ಏಕಾಏಕಿ ಒಂಟಿ ಸರ್ಗ ಏನಾದ್ರು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ರೆ ಅನಾಹುತಕ್ಕೆ ಯಾರು ಕಾರಣ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಏನು ಆ ದಾಳಿ ಮಾಡ್ತದಂತ ಮೊಬೈಲ್ ನಲ್ಲಿ ಸ್ಥಳೀಯರು ಒಂದು ವಿಡಿಯೋನ ಮಾಡ್ಕೊಂಡಿರುವಂತದ್ದು. ಸದ್ಯ ಕೋಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದ್ರಂತ ಆ ಸಂಗಮಕ್ಕೆ ಬರುವಂತ ಅರಣ್ಯ ಅಂದ್ರೆ ಪ್ರವಾಸಿಗರು ಕೂಡ ಒಂದಷ್ಟು ಆತಂಕ ಇರುವಂತದ್ದು. ಯಾಕಂದ್ರೆ ವೀಕೆಂಡ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಈ ರೀತಿ ಅಂತ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಆ ಕಡೆ ಬರ್ಲಿಕ್ಕೆ ಭಯವನ್ನ ಪಡುವಂತದ್ದು. ಶಿವಶಂಕರ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.